ವೀಕ್ಷಕರೇ, ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಾಳೆ ನಡೆಯಲಿದ್ದು, ಕಳೆದ ವಾರ ಶುಕ್ರವಾರದಂದು ನಡೀಬೇಕಾಗಿದ್ದಂತಹ ಜಾಮೀನು ಅರ್ಜಿ ವಿಚಾರಣೆ ಕಾರಣಾಂತರಗಳಿಂದ ನಾಳೆಗೆ ಮುಂದೂಡಲಾಗಿದ್ದು, ದರ್ಶನ್ ಫ್ಯಾನ್ಸ್ಗಳು ಮತ್ತು ನಟ ದರ್ಶನ್ ಕುಟುಂಬದಲ್ಲಿ ಆತಂಕವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ಒಂದು ವೇಳೆ ಈ ಒಂದು ಜಾಮೀನು ವಿಚಾರಣೆ ವೇಳೆ ಸರ್ಕಾರಿ ಪರ ಪ್ರಾಸಿಕ್ಯೂಟರ್ ತುಂಬಾನೇ ಸ್ಟ್ರಾಂಗ್ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ, ಒಂದು ವೇಳೆ ಬೇಲ್ ಅರ್ಜಿ ತಿರಸ್ಕಾರವಾಗಿದ್ದಲ್ಲಿ ಮತ್ತೆ ನಟ ದರ್ಶನ್ ಅವರಿಗೆ ಬೇಲ್ ಅರ್ಜಿಯನ್ನು ಹಾಕೋದಿಕ್ಕೆ ಇನ್ನಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ವೀಕ್ಷಕರೇ, ಸರ್ಕಾರದಿಂದ ಯಾವುದೇ ರೀತಿಯ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿಲ್ಲ ಅಂದ್ರೆ, ಪ್ರಾಸಿಕ್ಯೂಟರ್ ಯಾವುದೇ ರೀತಿಯ ಸ್ಟ್ರಾಂಗ್ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ, ನಟ ದರ್ಶನ್ ಅವರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳು ತುಂಬಾನೇ ಹೆಚ್ಚು ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ದರ್ಶನ್ ಪರ ವಕೀಲರು ತುಂಬಾನೇ ಹೈ ವಿಟ್ನೆಸ್ ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದು, ದರ್ಶನ್ ಪರ ಈಗಾಗಲೇ ಸಾಕ್ಷಿಗಳನ್ನ ಕೂಡ ಹೇಳಿಕೆ ಕೊಟ್ಟಿರುವಂತಹ ಈ ಒಂದು ವಿಟ್ನೆಸ್ಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ದಿಕ್ಕನ್ನ ಬದಲಾವಣೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ನಟ ದರ್ಶನ್ ಅವರು ಕಳೆದ ಸಾಕಷ್ಟು ತಿಂಗಳಿಂದ ಜೈಲುವಾಸ ಅನುಭವಿಸುತ್ತಿದ್ದು, ಸಾಮಾನ್ಯವಾಗಿ ಎಲ್ಲ ಕೇಸ್ಗಳಂತೆ ವಿಚಾರಣೆ ಮುಗಿಯುವವರೆಗೂ ನಟ ದರ್ಶನ್ ಅವರಿಗೆ ಅನುಕಂಪದ ಆಧಾರದಲ್ಲಿ ಬೇಲನ್ನ ಮಂಜೂರು ಕೂಡ ಮಾಡಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಸರ್ಕಾರಿ ಪರ ಪ್ರಾಸಿಕ್ಯೂಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ಸರ್ಕಾರಿ ಪರ ವಕೀಲರು ಒಂದು ವೇಳೆ ನಟ ದರ್ಶನ್ ಅವರಿಗೆ ಬೇಲ್ ಕೊಡೋದಿಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ, ನಾಳೆಯ ಬೇಲ್ ವಿಚಾರಣೆ ಮುಂದೂಡಿಕೆ ಕೂಡ ಆಗ್ಬಹುದು. ಅಷ್ಟೇ ಅಲ್ಲ, ಟ್ರಯಲ್ ಮುಗಿಯೋವರೆಗೂ ನಟ ದರ್ಶನ್ ಅವರಿಗೆ ಬೇಲ್ ನೀಡದಂತೆ ಮನವಿಯನ್ನು ಕೂಡ ಮಾಡ್ಕೊಳ್ಬಹುದು. ಸೊ ವೀಕ್ಷಕರೇ, ಸರ್ಕಾರಿ ಪರ ವಕೀಲರು ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗದೆ ನಿಜವಾಗಿಯೂ ಇರುವಂತಹ ಸಾಕ್ಷಿಗಳನ್ನ ಮಾತ್ರ ಸಬ್ಮಿಟ್ ಮಾಡಬೇಕು ಅಂತ ದರ್ಶನ್ ಪರ ವಕೀಲರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದು, ಎಲ್ಲವೂ ಸರಿ ಹೋದ್ರೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳ್ಬಹುದು. ವೀಕ್ಷಕರು, ಯಾರೆಲ್ಲ ಆದಷ್ಟು ಬೇಗ ನಟ ದರ್ಶನ್ ಅವರು ಕಾನೂನು ರೀತಿಯಲ್ಲೇ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದು ಬೇಲ್ ಸಿಗುವಂತಾಗ್ಲಿ ಅಂತ ಹಾರೈಸ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ.